ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ ಆ ಒಂದು ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗೋದು ಒಂದು ವಿಡಿಯೋ ಇರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕಳೆದ ಬಾರಿ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸೈಸ್ ಡಿಪಾರ್ಟ್ಮೆಂಟಿಂದ ಹೊಸ ನೋಟಿಫಿಕೇಶನ್ ಮುಂದಿನ ದಿನಗಳಲ್ಲಿ ಬರುತ್ತೆ ಅಂತೇಳಿ. ಆಲ್ಮೋಸ್ಟ್ 1000 ವೇಕೆನ್ಸೀಸ್ ಇದೆ. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಎಕ್ಸೈಸ್ ಪೊಲೀಸ್ ಕಾನ್ಸ್ಟೇಬಲಿನ ನೋಟಿಫಿಕೇಶನ್ ಮುಂದಿನ ದಿನಗಳಲ್ಲಿ ರಿಲೀಸ್ ಮಾಡಲಿದ್ದಾರೆ. ಸೊ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ 200+ ವೇಕೆನ್ಸೀಸ್ ಇರೋದು, ಇನ್ನು ಉಳಿಕಿರೋಂಥದ್ದು 900+ ವೇಕೆನ್ಸೀಸ್ ಇದೆ. ಟೋಟಲಾಗಿ 1100 ವೇಕೆನ್ಸೀಸ್ ಇದ್ದು ನೋಟಿಫಿಕೇಶನ್ ಅದು. ಸೊ ಮುಂದಿನ 1-2-3 ತಿಂಗಳಲ್ಲಿ ಈ ನೋಟಿಫಿಕೇಶನ್ ಬರುತ್ತೆ. ಇದೀಗ ಮತ್ತೊಂದು ನೋಟಿಫಿಕೇಶನ್ ರಿಲೇಟೆಡ್ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರ್ತೀನಿ. ಸೊ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ಅದಾಗಿನ ನಂತರ ನಿಮ್ಮ ಸ್ಕೂಲ್ ಡೇಸಲ್ಲಿ ಒಳ್ಳೆ ಪರ್ಸೆಂಟೇಜ್ನ ಮೇಂಟೈನ್ ಮಾಡಿದ್ದೀರಾ, ಆ ಒಂದು ಆಸ್ಪಿರೆಂಟ್ಸ್ಗೆ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಿರೋಂಥ ಇನ್ಫಾರ್ಮೇಷನ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೋಡೋಣ ಯಾವ ಡಿಪಾರ್ಟ್ಮೆಂಟ್ದು ನಾವು ನೋಟಿಫಿಕೇಶನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆ ಒಂದು ಡಿಪಾರ್ಟ್ಮೆಂಟ್ ನೋಟಿಫಿಕೇಶನಲ್ಲಿ ಏನೆಲ್ಲ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಇದು ಅಪ್ಕಮಿಂಗ್ ನೋಟಿಫಿಕೇಶನ್. ಅಪ್ಕಮಿಂಗ್ ಅಂದರೆ ನಿಮಗೆ ಈಗ ಜಸ್ಟ್ ಆಗಲೇ ಒಂದು ಡಾಕ್ಯುಮೆಂಟ್ ಇಶ್ಯೂ ಮಾಡಿದ್ದಾರೆ. ಒಂದು ಡಿಪಾರ್ಟ್ಮೆಂಟ್ಗೆ ಕೊಟ್ಟಿರುವಂಥ ಸರ್ಕ್ಯುಲರ್ ಆಗಿರುತ್ತೆ ಅಥವಾ ಡಿಪಾರ್ಟ್ಮೆಂಟ್ ಕೊಟ್ಟಿರುವಂಥ ಡಾಕ್ಯುಮೆಂಟ್ ಅದು. ಸೊ ಅದನ್ನು ಅಫಿಷಿಯಲ್ ವೆಬ್ಸೈಟಲ್ಲಿ ಅಫಿಷಿಯಲ್ ಡಾಕ್ಯುಮೆಂಟಾಗಿ ರಿಲೀಸ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಬಟ್ ಆ ಡಾಕ್ಯುಮೆಂಟ್ ಇದೇ ತಿಂಗಳಲ್ಲಿ ಕೊನೆಯಲ್ಲಿ ರಿಲೀಸ್ ಆಗುತ್ತೆ. ಯಾಕಂದರೆ ನೆಕ್ಸ್ಟ್ ತಿಂಗಳಿಂದನೇ ಮೊದಲ ವಾರದಿಂದ ಅಪ್ಲಿಕೇಶನ್ ಶುರು ಆಗುತ್ತೆ. ಕೊನೆಯ ವಾರ ತನಕ ಕೊಟ್ಟಿದ್ದಾರೆ 30ನೇ ತಾರೀಕುವರೆಗೂ. ಸೊ ಹಾಗಾಗಿ ಈ ಮಂತ್ ಎಂಡ್ ಒಳಗಡೆ ಆ ಡಿಪಾರ್ಟ್ಮೆಂಟ್ ನೋಟಿಫಿಕೇಶನ್ ಬರಲೇಬೇಕು, ಅಫಿಷಿಯಲ್ ನೋಟಿಫಿಕೇಶನ್. ಈಗ ನಾನು ನಿಮಗೇನು ಡಾಕ್ಯುಮೆಂಟ್ ತೋರಿಸ್ತೀನಿ ಅದು ಡಿಪಾರ್ಟ್ಮೆಂಟ್ಗೆ ಕಳಿಸಿರೋಂಥ ಡಾಕ್ಯುಮೆಂಟು, ಅಫಿಷಿಯಲ್ ಡಾಕ್ಯುಮೆಂಟ್ ಆಗಿಬಿಡೋದಕ್ಕೆ. ಸೊ ನೋಡೋಣ ಆ ಒಂದು ಡಾಕ್ಯುಮೆಂಟಲ್ಲಿ ಏನೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ, ಎಕ್ಸಾಮಿನೇಷನ್ ಫಾರ್ಮೇಟ್ ಏನು, ಸಿಲೆಬಸ್ ಬಗ್ಗೆ ಕೊಟ್ಟಿಲ್ಲ, ಆಯ್ಕೆ ವಿಧಾನ ಏನಿದೆ, ವಯೋಮಿತಿ ಏನಿದೆ, ಫೀಸ್ ಏನಿದೆ, ಸೊ ಯಾವ್ಯಾವ ಸರ್ಕಲ್ಸಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ನ ಕೊಟ್ಟಿರ್ತಾರೆ. ಸೊ ಯಾವ ಡಿಪಾರ್ಟ್ಮೆಂಟು ಅಂತ ನೋಡೋದಾದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಸೊ ನಾನು ಈಗಾಗಲೇ ಯಾವೆಲ್ಲ ಡಿಪಾರ್ಟ್ಮೆಂಟಿಂದ ನೋಟಿಫಿಕೇಶನ್ಸ್ ಬರುತ್ತೆ ಅಂತೇಳಿ ನಿಮಗೆ ಪ್ರೀವಿಯಸ್ ಆಗಿ ಹೇಳಿದ್ದೆ. ನೋಡಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇನ್ನೂ ಬಂದಿಲ್ಲ, DSI ಬರುತ್ತೆ ಇಲ್ಲಿ, ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಮುಂದಿನ ದಿನಗಳಲ್ಲಿ. PSI ಬಂದಿದೆ ಈಗಾಗಲೇ, ಲ್ಯಾಂಡ್ ಸರ್ವೇರು ಬರುತ್ತೆ, RTOನೂ ಬರುತ್ತೆ, ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರು. ಇದು ರೀನೋಟಿಫಿಕೇಶನ್ ಆಗುತ್ತೆ. ಸಾಕಷ್ಟು ಜನ ನನಗೆ ಯೂಟ್ಯೂಬಲ್ಲಿ ಕೇಳ್ತಾ ಇದ್ರಿ ರೀನೋಟಿಫಿಕೇಶನ್ ಆಗುತ್ತಾ ಅಥವಾ ಹಳೆ ನೋಟಿಫಿಕೇಶನ್ ಕಂಟಿನ್ಯೂ ಮಾಡ್ತಾರೆ ಅಂತೇಳಿ. ನೋಡಿ ಸ್ನೇಹಿತರೆ, ಹಳೆ ನೋಟಿಫಿಕೇಶನಲ್ಲಿ ನಿಮಗೆ 70+ ವೇಕೆನ್ಸೀಸ್ ಇತ್ತು. ಅದಕ್ಕೆ ಇನ್ನೂ 6-12 ವೇಕೆನ್ಸೀಸ್ ಆ್ಯಡ್ ಆಗೋ ಸಾಧ್ಯತೆ ಇದೆ. ಯಾಕಂದರೆ ಅದು ಉಳಿಕಿರೋ ವೇಕೆನ್ಸೀಸ್ನ ಇನ್ನೊಂದು ನೋಟಿಫಿಕೇಶನ್ ಮಾಡಬೇಕಂತಿದ್ರು. ಅಷ್ಟೊಳಗೆ RTOದು ಹಳೆ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡಿರೋ ಕಾರಣದಿಂದ ಹಳೆ ನೋಟಿಫಿಕೇಶನ್ಗೆ ಆ ಒಂದು ಎಕ್ಸ್ಟ್ರಾ ವೇಕೆನ್ಸೀಸ್ನ ಆ್ಯಡ್ ಮಾಡಿ ಹೊಸ ನೋಟಿಫಿಕೇಶನ್ ಮಾಡ್ಬೋದು. ಅದಾಗಿದ ನಂತರ RTOದು ಎಕ್ಸಾಮಿನೇಷನ್ ಫಾರ್ಮೆಟು, ಎಕ್ಸಾಮಿನೇಷನ್ ಕಂಡಕ್ಟಿಂಗ್ ಅಥಾರಿಟಿನೂ ಚೇಂಜ್ ಆಗೋ ಚಾನ್ಸಸ್ ಇದೆ. ಎಕ್ಸಾಮಿನೇಷನ್ ಕಂಡಕ್ಟಿಂಗ್ ಅಥಾರಿಟಿ ಪ್ರೀವಿಯಸ್ ಆಗಿ KPSC ಆಗಿತ್ತು, ಇದೀಗ KEAಗೆ ವರ್ಗಾವಣೆ ಮಾಡೋ ಚಾನ್ಸಸ್ ಇದೆ. ಇದು ಅಫಿಷಿಯಲ್ ಇನ್ನೂ ಕನ್ಫರ್ಮೇಷನ್ ಇಲ್ಲ, ಬಟ್ ಒಂದು ಮಾಹಿತಿ ಇದೆ. ಸೊ RTO ನೋಟಿಫಿಕೇಶನ್ KEAಗೆ ಹೊರಡೋ ಚಾನ್ಸಸ್. ಅದಾದ ನಂತರ ಎಕ್ಸಾಮಿನೇಷನ್ ಫಾರ್ಮೆಟ್ ನೋಡೋದಾದರೆ KPSCಯಲ್ಲಿ ಕಮ್ಯುನಿಕೇಷನ್ ಪೇಪರ್ನ ಕಂಡಕ್ಟ್ ಮಾಡಿದ್ರು, KEC 2ನೇ ಪೇಪರು, ಜನರಲ್ ಪೇಪರ್ ಫಸ್ಟ್ ಪೇಪರ್ ಆಗಿತ್ತು. ಬಟ್ KEA ಕೇಸಲ್ಲಿ ಹೋದರೆ ಡಿಪಾರ್ಟ್ಮೆಂಟಿನ ರಿಕ್ವೆಸ್ಟ್ ಮೇಲೆ ಪೇಪರ್ 1 ಜನರಲ್, ಪೇಪರ್ 2 ಟೆಕ್ನಿಕಲ್ ಮಾಡೋ ಸಾಧ್ಯತೆ ಇದೆ. ಸೊ ಯಾರೆಲ್ಲ ಮೆಕ್ಯಾನಿಕಲ್, ಆಟೋಮೊಬೈಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಇದ್ದಾರೆ ಪ್ರಿಪೇರ್ ಆಗಿ ಸ್ಟಾರ್ಟ್ ಮಾಡಿ. ಯಾಕಂದರೆ ಮುಂದಿನ ದಿನಗಳಲ್ಲಿ RTOದು KEAಗೆ ಏನಾದರೂ ಹೋಯಿತು ಅಂದರೆ 70-80% ಟೆಕ್ನಿಕಲ್ ಚಾನ್ಸಸ್ ಇದೆ. ಯಾವುದು ಪೇಪರ್ B ಅಥವಾ ಪೇಪರ್ 2. ಸೊ ಯಾರೆಲ್ಲ ಟೆಕ್ನಿಕಲ್ ಆಸ್ಪಿರೆಂಟ್ಸ್ ಆಟೋಮೊಬೈಲ್ ಮೆಕ್ಯಾನಿಕಲ್ ಇದ್ದರೆ RTO ಕಡೆಯಿಂದ ಒಂದು ಟೆಕ್ನಿಕಲ್ಸ್ ಅಥವಾ ಸ್ಪೆಸಿಫಿಕ್ ಪೇಪರು, ಟೆಕ್ನಿಕಲ್ ಇರುವಂಥ ಪೇಪರ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಾದ ನಂತರ ಫೈರ್ ಡಿಪಾರ್ಟ್ಮೆಂಟ್ ಇನ್ನೂ ಬಂದಿಲ್ಲ. FDI SDI ಇದನ್ನು ಬರುತ್ತೆ. FDI 800 ವೇಕೆನ್ಸಿ, SDI 2000 ವೇಕೆನ್ಸೀಸ್ದು. ಇದು ಮುಂದಿನ ದಿನಗಳಲ್ಲಿ ಬರುತ್ತೆ, ವೆಯ್ಟ್ ಮಾಡಿ. KEA ಕಡೆಯಿಂದ ಬರೋ ಸಾಧ್ಯತೆ ಇದೆ ಇದು. ಅದಾದ ನಂತರ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂದಿದೆ. ಇದನ್ನು KEA ಆಗಲಿ KPSC ಆಗಲಿ ಕಂಡಕ್ಟ್ ಮಾಡ್ತಿರಲ್ಲ, ಯಾಕಂದರೆ ಇದು ಪ್ಯೂರ್ಲಿ ಮೆರಿಟ್ ಬೇಸ್ಡ್ ಮೇಲೆ ಸೆಲೆಕ್ಷನ್ ಇದೆ. ಸೊ ನೋಡೋಣ, ಆ ಡಾಕ್ಯುಮೆಂಟ್ನ ನೋಡಿದಾಗ ಗೊತ್ತಾಗುತ್ತೆ. ಪ್ರೆಸೆಂಟ್ ಡಿಪಾರ್ಟ್ಮೆಂಟು ಬರುತ್ತೆ. KPTCL ನೋಡಿ, ಸಾಕಷ್ಟು ಜನಕ್ಕೆ ಇದೊಂದು ಡೌಟ್ ಇದೆ. ಈ ಒಂದು ರೀಸ್ಟ್ರಕ್ಚರಿಂಗ್ ಅನ್ನೋವಂಥದ್ದನ್ನು KPSCನಲ್ಲಿ ಈಗ ಸ್ಟೆಪ್ನ ತೊಗೊಂಡಿದ್ದಾರೆ, ರೀಸ್ಟ್ರಕ್ಚರಿಂಗ್ ಮಾಡಬೇಕಂತೇಳಿ ಒಂದು ಇನ್ಸ್ಟಿಟ್ಯೂಷನ್ನ. ಸೊ ಹಾಗಾಗಿ ಏನು ಮಾಡ್ತಾರೆ ಈ ರೀಸ್ಟ್ರಕ್ಚರಿಂಗಲ್ಲಿ ಅಂತಂದರೆ, ಒಂದು ಮ್ಯಾನ್ ಪವರ್ನ ರಿಡ್ಯೂಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ಬ್ಯಾಡ್ ನ್ಯೂಸ್ ಏನಿದೆ KPTCL ಅಂತಂದರೆ, ವೇಕೆನ್ಸೀಸ್ ಏನು 400 ವೇಕೆನ್ಸೀಸ್ ಬರುತ್ತೆ ಅನ್ನೋ ಕೇಸಲ್ಲಿ 100 ವೇಕೆನ್ಸೀಸ್ ಬರ್ಬೋದು. ಅಂದರೆ 1/3 ವೇಕೆನ್ಸೀಸು ಅಥವಾ 3/4 ವೇಕೆನ್ಸೀಸ್ ರೆಡಿ ಆಗೋ ಚಾನ್ಸಸ್ ಇದೆ ಈ ಒಂದು ರೀಸ್ಟ್ರಕ್ಚರಿಂಗಿಂದ. ನೋಡೋಣ, ಅದರದ್ದು ಸಂಪೂರ್ಣ ಮಾಹಿತಿ ಗೇನ್ ಮಾಡಿ ನಾನು ನಿಮಗೆ ಅಪ್ಡೇಟ್ನ ಕೊಡ್ತೀನಿ ಮುಂದಿನ ಒಂದು ವಾರದಲ್ಲಿ, ಅಥವಾ 5-7 ದಿನ ಅಂತ ಇಟ್ಕೊಳ್ಳಿ. ಅಷ್ಟರೊಳಗಡೆ ನಿಮಗೆ ಆ KPTCLನ ರೀಸ್ಟ್ರಕ್ಚರಿಂಗಿನ ಒಂದು ಸಂಪೂರ್ಣ ಮಾಹಿತಿಯ ಒಂದು ವಿಡಿಯೋನ ನಾನು ನಿಮಗೆ ಅಪ್ಡೇಟ್ನ ಕೊಡ್ತೇನೆ. ಅದಾಗಿ ನಂತರ ನೋಡಿ, KPTCL ಇನ್ನೊಂದು ಬಹಳ ಜನ ಕೇಳ್ತಾ ಇದ್ದಾರೆ, ನಂಗೆ ಟೆಕ್ಸ್ಟ್ನು ಮಾಡ್ತಾರೆ, ಸರ್ JE ನೋಟಿಫಿಕೇಶನ್ ಬರುತ್ತಾ ಇಲ್ಲ, AE ಬರುತ್ತಾ ಇಲ್ಲ ಅಂತ. ನೋಡಿ, JE ಬರ್ಬೋದು, JE ಬರುತ್ತೆ, AE ಬರುತ್ತೆ, AW ಬರುತ್ತೆ. ಬಟ್ ರೀಸ್ಟ್ರಕ್ಚರಿಂಗ್ ಆಗಿರೋ ಕಾರಣದಿಂದ AE ನಾವು ಏನು 80 ಅಂತ ಏನೋ ಹೇಳಿದ್ದೆ ನಿಮಗೆ, 80 ಬರೋದು ಚಾನ್ಸಸ್ ಕಮ್ಮಿ ಇರ್ಬೋದು. 8-10-15 ವೇಕೆನ್ಸೀಸ್ ಆ ಥರನೂ ಬರೋ ಚಾನ್ಸಸ್ ಇದೆ. ಯಾಕಂದರೆ ರೀಸ್ಟ್ರಕ್ಚರಿಂಗ್ ಮಾಡೋದ್ರಿಂದ ಸಂಪೂರ್ಣ ಮ್ಯಾನ್ ಪವರಿನ ಒಂದು ರಿಡಕ್ಷನ್ ಆಗ್ತದೆ. ಆ ಒಂದು ಕಾರಣದಿಂದ KPTCLಲ್ಲಿ ನಾವು ಎಕ್ಸ್ಪೆಕ್ಟೆಡ್ ವೇಕೆನ್ಸೀಸ್ಗೆ 3/4 ವೇಕೆನ್ಸೀಸ್ ರಿಡ್ಯೂಸ್ ಆಗೋ ಚಾನ್ಸಸ್ ಇದೆ. ಸೊ ನೋಡೋಣ, ಅಫಿಷಿಯಲ್ ಆಗಿ ಯಾವುದೇ ಥರದ ಡಾಕ್ಯುಮೆಂಟ್ ಇಲ್ಲ ಏನು 3/4 ವೇಕೆನ್ಸೀಸ್ ರಿಡ್ಯೂಸ್ ಮಾಡ್ತೀವಿ ಅಂತೇಳಿ. ಬಟ್ ರಿಡಕ್ಷನ್ ಆಗೋದ್ರ ಬಗ್ಗೆ ಒಂದು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಅದರ ಒಂದು ಅಫಿಷಿಯಲ್ ಡಾಕ್ಯುಮೆಂಟು ಒಂದು ಸಾಕಷ್ಟು ವೆಬ್ಸೈಟ್ಸಲ್ಲಿ ಅವೈಲೇಬಲ್ ಇದೆ, ಸಾಕಷ್ಟು ಟೆಲಿಗ್ರಾಮ್ ಚಾನಲ್, ಸಾಕಷ್ಟು ವಾಟ್ಸಪ್ ಗ್ರೂಪ್ಗಳಲ್ಲಿ ಅವೈಲೇಬಲ್ ಇದೆ. ನೋಡೋಣ, ನಾನೊಂದು ಕನ್ಫರ್ಮೇಷನ್ ತೊಗೊಂಡು ಆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಜೊತೆಗೆ. ಸೊ ಹಾಗಾಗಿ ಸ್ವಲ್ಪ ದಿನ ವೆಯ್ಟ್ ಮಾಡಿ. ಅದಾದ ನಂತರ ಲೆಕ್ಚರರ್ ಪೋಸ್ಟ್ ಇದು ಒಂದು ನಿಮಗೆ ಇನ್ಫಾರ್ಮೇಷನ್ನ ಕೊಡಬೇಕು. ನೋಡಿ
ನೋಡಿ ಸ್ನೇಹಿತರೆ, ಲೆಕ್ಚರರ್ ಪೋಸ್ಟದು ನಾನು ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದಾಗ ಆ ವಿಡಿಯೋದಲ್ಲಿ ನಿಮಗೆ ಹೇಳಿದೆ KPSC ಕಂಡಕ್ಟ್ ಮಾಡೋ ಸಾಧ್ಯತೆಗಳಿದೆ. KPSCಗೆ ಪ್ರೀವಿಯಸ್ ಆಗಿ ಕೊಟ್ಟಿದ್ರು, KPSCನೇ ಮಾಡುತ್ತೆ ಅಂತೇಳಿ. ಸೊ ಇದೀಗ ಹೊಸ ಮಾಹಿತಿ ಏನಿದೆ ಅಂತಂದರೆ KEಗೆ ವರ್ಗಾವಣೆ ಮಾಡೋ ಚಾನ್ಸಸ್ ಇದೆ ಅನ್ನೋ ಒಂದು ಮಾಹಿತಿ ಇದೆ. ಸೊ ಹಾಗಾಗಿ ಲೆಕ್ಚರರ್ ಪೋಸ್ಟದು ಅಷ್ಟೇ ಕಂಪ್ಲೀಟ್ ಡೀಟೇಲ್ಸು, ಅಪ್ಡೇಟೆಡ್ C&R ರೂಲ್ ಸಂಬಂಧಪಟ್ಟಂಥದ್ದು ಹಾಗೂ ಯಾವ ಡಿಪಾರ್ಟ್ಮೆಂಟ್ಗೆ ಹೋಗೋ ಸಾಧ್ಯತೆ ಇದೆ ಅನ್ನೋಂಥ ಇನ್ಫಾರ್ಮೇಷನ್ ಆಗಿ ಗ್ಯಾದರ್ ಮಾಡಿ ಈ ಲೆಕ್ಚರರ್ ಪೋಸ್ಟ್ ಮೇಲೇನು ಒಂದು ಸಂಪೂರ್ಣ ಮಾಹಿತಿ ಇರುವಂಥ ಒಂದು ವಿಡಿಯೋನ ನಾನು ನಿಮಗೆ ಅಪ್ಡೇಟ್ನ ಕೊಡ್ತೀನಿ ಮುಂದಿನ 5 ರಿಂದ 7 ದಿನ. ಸೊ KPTCಯಲ್ಲೂ ಲೆಕ್ಚರರ್ ಪೋಸ್ಟು 2 ಒಟ್ಟಿಗೆ ಅಪ್ಲೋಡ್ ಮಾಡ್ಬೋದು ನೆಕ್ಸ್ಟ್ ದಿನ. ಅದಾದ ನಂತರ ಟೀಚರ್ ವೇಕೆನ್ಸೀಸು, IT ಟೀಚರ್ಸ್ದು, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಯಾರೆಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ, ಇನ್ಫಾರ್ಮೇಷನ್ ಸೈನ್ಸ್. ಸೊ ನಿಮಗೆ ಮುಂದಿನ ದಿನಗಳಲ್ಲಿ ಗುಡ್ ಅಪಾರ್ಚುನಿಟಿ ಇದೆ. 2000 ವೇಕೆನ್ಸೀಸ್ ರಿಲೀಸ್ ಆಗ್ಬೋದು IT ಡಿಪಾರ್ಟ್ಮೆಂಟಿಂದ. ಬಟ್ ಎಕ್ಸಾಮಿನೇಷನ್ ಫಾರ್ಮೆಟ್ ಸ್ವಲ್ಪ ಚೇಂಜ್ ಇದೆ, ನೋಡೋಣ ಮುಂದಿನ ದಿನಗಳಲ್ಲಿ. ಅದರ ಎಕ್ಸಾಮ್ ಫಾರ್ಮೇಷನ್ ಅಂದರೆ 3 ಸ್ಟೇಜ್ ಪ್ರೊಸೆಸ್ ಇದೆ. ಅದು ಮೊದಲ ಪೇಪರು MCQs, ನೆಕ್ಸ್ಟ್ ಪೇಪರ್ MCQ ಪ್ಲಸ್ ಡಿಸ್ಕ್ರಿಪ್ಟಿವ್ ಅಥವಾ ಡಿಸ್ಕ್ರಿಪ್ಟಿವ್, 3ನೇ ಪೇಪರ್ MCQ ಪ್ಲಸ್ ಡಿಸ್ಕ್ರಿಪ್ಟಿವ್, ಈ ಥರ ಫಾರ್ಮೆಟಲ್ಲಿದೆ. ಸೊ ಅದರ ಒಂದು ಸಂಪೂರ್ಣ ಮಾಹಿತಿನ ನಿಮ್ಗೆ ಅಪ್ಡೇಟ್ನ ಕೊಡ್ತೀನಿ. ESI ನಾನು ನಿಮಗೆ ಈಗಾಗಲೇ ಕೊಟ್ಟಿದ್ದೀನಿ. PSTR ಮತ್ತು HSTR ಹೈಸ್ಕೂಲ್ ಮತ್ತು ಪ್ರೈಮರಿ ಸ್ಕೂಲ್ ಟೀಚರಿನ ಒಂದು ನೋಟಿಫಿಕೇಷನು ಆಲ್ಮೋಸ್ಟ್ 8,000 ರಿಂದ 12,000 ವೇಕೆನ್ಸೀಸ್ವರೆಗೆ ಬರೋ ಸಾಧ್ಯತೆ ಇದ್ದಾವೆ. ಸೊ ನೋಡೋಣ ಯಾವೆಲ್ಲ ನೋಟಿಫಿಕೇಷನ್ಸ್ ಮುಂದಿನ ದಿನಗಳಲ್ಲಿ ಬರ್ತಾ ಹೋಗುತ್ತೆ. ಪ್ರತಿಯೊಂದು ಅಪ್ಡೇಟು ನಾನು ನನ್ನ ಚಾನಲಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಒಂದು ಅಫಿಷಿಯಲ್ ಡಾಕ್ಯುಮೆಂಟ್ನ ನೋಡ್ತಾ ಹೋಗೋಣ. ಸೊ ಮತ್ತೆ ನಮಗೆ ಎಷ್ಟು ವೇಕೆನ್ಸೀಸ್ ಇದೆ ಅಂತಂದರೆ ಇದನ್ನು ಒಂದು ನಾನ್ ಟೆಕ್ನಿಕಲ್ ವೇಕೆನ್ಸಿ ಆಗಿರುತ್ತೆ. SSLC ಬೇಸ್ಡ್ ಯಾರೆಲ್ಲ SSLC ಕಂಪ್ಲೀಟ್ ಮಾಡಿಕೊಂಡು ಒಳ್ಳೆ ಪರ್ಸೆಂಟೇಜ್ನ ಮೇಂಟೈನ್ ಮಾಡಿದರೆ ಸ್ಕೂಲ್ ಡೇಸಲ್ಲಿ ಆ ಒಂದು ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ. ಸೊ ಆ ಒಂದು ನೋಟಿಫಿಕೇಷನಲ್ಲಿ SSLC ಬೇಸ್ಡ್, ಪ್ಯೂರ್ಲಿ ಮೆರಿಟ್ ಬೇಸ್ಡ್ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ತಿಂಗಳು ಒಳಗಡೆ ಬದಲಾವಣೆ ಆಗೋ ಚಾನ್ಸಸ್ ಇದೆ, ಬಟ್ ಭಾಳ ಕಮ್ಮಿ ಪರ್ಸೆಂಟು, 99% ಈಗ ಬಂದಿರೋ ಸರ್ಕ್ಯುಲರ್ ಪ್ರಕಾರನೇ ಏನು ಮಾಡ್ತಾರೆ, ರಿಕ್ರೂಟ್ಮೆಂಟ್ ಪ್ರೊಸೆಸ್ನ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಯಾವ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅಂದರೆ ಪರ್ಸೆಂಟೇಜ್ ಅಥವಾ ಮೆರಿಟ್ ಬೇಸ್ಡ್ ಸೆಲೆಕ್ಷನ್ ಇರುತ್ತೆ. ಅದಾಗಿ ನಂತರ ಇಲ್ಲಿ HK ಮತ್ತು NHK 2 ವೇಕೆನ್ಸೀಸ್ ಇರುವಂಥದ್ದು. HK ಬಂದು 50 ವೇಕೆನ್ಸೀಸ್ ಇರುತ್ತೆ, NHK ಬಂದು 700 ವೇಕೆನ್ಸೀಸ್ನ ನಾವು ನೋಡ್ಬೋದು. ಇದು ಯಾವ ಪೋಸ್ಟ್ಗೆ ಅಂದರೆ ಫಾರೆಸ್ಟ್ ವಾಚರ್. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಯಾವ ಪೋಸ್ಟ್ಗೆ ಅಂತ ಕೇಳಿದ್ರೆ ಫಾರೆಸ್ಟ್ ವಾಚರ್. ಸೊ ಇದೇ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಇನ್ನೊಂದು ನೋಟಿಫಿಕೇಷನು ಮುಂದಿನ ದಿನಗಳಲ್ಲಿ ಬರುತ್ತೆ, ಬೀಟ್ ಫಾರೆಸ್ಟು. ಸೊ ಬೀಟ್ ಫಾರೆಸ್ಟ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೆ ಚೆನ್ನಾಗಿ ಪ್ರಿಪೇರ್ ಆಗಿ. ಆ ಒಂದು ಎಕ್ಸಾಮಿನೇಷನ್ ಫಾರ್ಮೇಟ್ ಬಹಳ ಸಿಂಪಲ್ ಇದೆ, ನಿಮಗೆ ಮುಂದಿನ ದಿನಗಳಲ್ಲಿ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಫಾರೆಸ್ಟ್ ವಾಚರ್ 700+ ವೇಕೆನ್ಸೀಸ್ ಬರೋ ಚಾನ್ಸಸ್ ಇದೆ. ಚೆನ್ನಾಗಿ ಪ್ರಿಪೇರ್ ಆಗ್ತಾ ಹೋದರೆ ಫಾರೆಸ್ಟ್ ವಾಚರ್ನು ಆಗ್ಬೋದು. ಈಗ ಅಫಿಷಿಯಲ್ ಡಾಕ್ಯುಮೆಂಟು ಒಂದು ಸಲ ನೋಡೋಣ. ಸೊ ನೀವೇನು ಸ್ಕ್ರೀನ್ ಮೇಲೆ ನೋಡ್ತಿದ್ರೆ ಇದು ಅಫಿಷಿಯಲ್ ಡಾಕ್ಯುಮೆಂಟ್ ಆಗಿರುತ್ತೆ. ಇಲ್ಲಿ ನೋಡಿ, ಅಫಿಷಿಯಲ್ ಡಾಕ್ಯುಮೆಂಟ್ ಮೇಲೆ ಡೇಟ್ನ ನೋಡ್ತಾ ಇರ್ಬೋದು, 30/6/2026 ಅಂದರೆ ಕಳೆದ ತಿಂಗಳ ಏನಂತೀರ ಈ ಒಂದು ಡಾಕ್ಯುಮೆಂಟ್ನ ಡಿಪಾರ್ಟ್ಮೆಂಟಿಗೆ ಕಳಿಸ್ಕೊಟ್ಟಿರ್ತಾರೆ. ಸೊ ಈ ಡಿಪಾರ್ಟ್ಮೆಂಟಿಂದ ಈ ಒಂದು ಡಾಕ್ಯುಮೆಂಟ್ ಅಫಿಷಿಯಲ್ ಆಗಿ ಈ ಮಂತ್ ಎಂಡ್ ಒಳಗಡೆ ಬರುತ್ತೆ ಅಥವಾ 1-2 ವಾರದಲ್ಲೂ ರಿಲೀಸ್ ಆಗ್ಬೋದು. ಸೊ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ಮೊತ್ತ 750 ವೇಕೆನ್ಸೀಸು. 700 ಬಂದು NHK ಆಗಿರುತ್ತೆ, 50 ಬಂದು ಕಲ್ಯಾಣ ಕರ್ನಾಟಕ ಅಂದರೆ HK ರೀಜನ್ ಆಗಿರುತ್ತೆ. ಸೊ ಇಷ್ಟು ವೇಕೆನ್ಸೀಸ್ಗೆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳುವಂಥ ಇದೆ ಅಂತ ನೋಟಿಫಿಕೇಶನ್. ಸೊ ಇದ್ರ ಜೊತೆಗೆ 25 ಬ್ಯಾಕ್ಲಾಗ್ ವೇಕೆನ್ಸೀಸ್ ಇರುತ್ತೆ. ಸೊ ಬ್ಯಾಕ್ಲಾಗ್ ವೇಕೆನ್ಸೀಸು ಆ ಒಂದು ಕ್ಯಾಟಗಿರಿಯವರು ಮಾತ್ರ ಕ್ಲೈಮ್ ಮಾಡ್ಬೋದು. ಅದು ಅಫಿಷಿಯಲ್ ಗೆಜೆಟೆಡ್ ನೋಟಿಫಿಕೇಶನ್ ಬಂದಾಗ ಗೊತ್ತಾಗುತ್ತೆ. ಅದಾಗಿ ನಂತರ ಯಾವ ಸರ್ಕಲ್ಗಳು, ಇಲ್ಲಿ ಮೊತ್ತ 13 ಸರ್ಕಲ್ಸ್ ಇದ್ದಾವೆ. 13 ಸರ್ಕಲ್ಸಿನ ಒಂದು ಏನಂತಾರೆ ವೇಕೆನ್ಸೀಸಿನ ಡಿಸ್ಟ್ರಿಬ್ಯೂಷನ್ನ ನಾವು ಇಲ್ಲಿ ನೋಡ್ಬೋದು. ಸೊ ನೋಡಿ, ಮೊದಲ ಸರ್ಕಲು ಬೆಂಗಳೂರಲ್ಲಿ ಎಷ್ಟು ವೇಕೆನ್ಸೀಸ್ ಇರುತ್ತೆ, ಮೊತ್ತ 70 ವೇಕೆನ್ಸೀಸ್ ಇರುತ್ತೆ. ಆ 70 ವೇಕೆನ್ಸೀಸು ಬೆಂಗಳೂರು ರೀಜನಲ್ಲಿ ಯಾವ ರೀಜನ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಬೆಂಗಳೂರು ನಗರ ವಿಭಾಗ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆನ್ನರ್ಘಟ್ಟ. ಸೊ ಇಷ್ಟು ಬೆಂಗಳೂರಿನ ಸರ್ಕಲಲ್ಲಿ ಬರುವಂಥದ್ದು. ಯಾವ ಸರ್ಕಲಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ, HKಗೆ NHKಗೆ ಎಷ್ಟು ವೇಕೆನ್ಸಿ ಇದೆ ಅಂತ ನೀವು ನೋಡ್ತಾ ಹೋಗ್ಬೋದು. ಇದೇ ರೀತಿಯಲ್ಲಿ ಬೆಳಗಾಂ ರೀಜನ್ ಮೊತ್ತ 42 ವೇಕೆನ್ಸೀಸು. ಬೆಳಗಾಂಗೆ ಯಾವ್ಯಾವ ಬರುತ್ತೆ ಸರ್ಕಲ್ಸ್, ಆ ಸರ್ಕಲ್ ಒಳಗಡೆ ಯಾವ್ಯಾವ ರೀಜನ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲೂ ನೀವು ನೋಡ್ತಾ ಇರ್ಬೋದು. NHKಗೆ ವೇಕೆನ್ಸೀಸ್ ಇಲ್ಲ, HKಗೆ ವೇಕೆನ್ಸೀಸ್ ಇರಲ್ಲ, NHKಗೆ ಮಾತ್ರ ಇರುತ್ತಂಥದ್ದು. ಅದಾಗಿ ನಂತರ ನೋಡಿ, 3ನೇದು ಬಳ್ಳಾರಿ ರೀಜನಲ್ಲಿ ಯಾವ್ಯಾವ ರೀಜನ್ಗೆ ಈ ಒಂದು ಸರ್ಕಲ್ಗೆ ಯಾವ ರೀಜನ್ ಬರುತ್ತೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಎಷ್ಟು ವೇಕೆನ್ಸೀಸ್ ಇದೆ, ಮೊತ್ತ 17 ವೇಕೆನ್ಸೀಸ್ ಅಂಥದ್ದು. ಅದಾಗಿ ನಂತರ HKಗೆ ಬರುವಂಥ ಕಾರಣದಿಂದ HKಗೆ 20, 22 ಮೊತ್ತ ನಿಮಗೆ 46 ವೇಕೆನ್ಸೀಸು. NHKಗೆ 17, 46 HKಗೆ ಇರುತ್ತೆ. ಸೊ ಇಷ್ಟು ವೇಕೆನ್ಸೀಸು ಬಳ್ಳಾರಿಯಿಂದ ಇರುತ್ತಂಥದ್ದು. ಚಾಮರಾಜನಗರ ನೋಡಿ ಅತಿ ದೊಡ್ಡ ಸಂಖ್ಯೆಯಲ್ಲಿರುವಂಥದ್ದು, 169 ವೇಕೆನ್ಸೀಸ್ ಇದೆ. ಸೊ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ರೆ ಇದೊಂದು ಬೆಸ್ಟ್ ರೀಜನ್ ಆಗಿರುತ್ತೆ ಅಪ್ಲೈ ಮಾಡೋದಕ್ಕೆ. ಅದಾಗಿ ನಂತರ ನೋಡಿ, ಚಿಕ್ಕಮಗಳೂರಲ್ಲಿ ಮೊತ್ತ 56 ವೇಕೆನ್ಸೀಸ್ ಇರುತ್ತೆ. ಈ ರೀಜನಲ್ಲೂ HKಗೆ ವೇಕೆನ್ಸೀಸ್ ಇರಲ್ಲ. ಧಾರವಾಡ ಮೊತ್ತ 12, ಹಾಸನ ಮೊತ್ತ 30. ಅದೇ ರೀತಿಯಲ್ಲಿ ನೋಡಿ, ಕೆಳಗಡೆ ಕೆನರಾಯಿಂದ 60 ವೇಕೆನ್ಸೀಸು, ಕೊಡಗುಯಿಂದ 32 ವೇಕೆನ್ಸೀಸ್, ಕಲಬುರಗಿ HKಗೆ ಇದೆ 4 ವೇಕೆನ್ಸೀಸು, ಬಟ್ NHKಗೆ ಇರೋಂಥದ್ದಿಲ್ಲ. ಅದೇ ರೀತಿಯಲ್ಲಿ ನೋಡಿ, ನೆಕ್ಸ್ಟ್ ಮಂಗಳೂರಲ್ಲಿ 54, ಮೈಸೂರು 120 ವೇಕೆನ್ಸೀಸು. ಸೊ ಅದೇ ರೀತಿಯಲ್ಲಿ ಇಲ್ಲಿ ನೋಡಿ, ಶಿವಮೊಗ್ಗ ಮೊತ್ತ 13 ಸರ್ಕಲಲ್ಲಿ ಮೊತ್ತ 700 ವೇಕೆನ್ಸೀಸ್ NHKಗೆ ಹೋಗುತ್ತೆ, 50 ವೇಕೆನ್ಸೀಸ್ HKಗೆ ಬರುತ್ತೆ. ಸೊ ಈ ಸರ್ಕಲ್ಸ್ ಎಷ್ಟಿದಾವೆ, ಯಾವ ಸರ್ಕಲ್ ಹೈಯೆಸ್ಟ್ ನಂಬರ್ ವೇಕೆನ್ಸೀಸ್ ಇದೆ ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ, ಸೆಲೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಪರ್ಸೆಂಟೇಜ್ ಚೆನ್ನಾಗಿತ್ತು ಅಂದರೆ. ಅದಾಗಿ ನಂತರ ನೆಕ್ಸ್ಟ್ ಈಗ ಇನ್ನೊಂದು ಪಾಯಿಂಟ್ ನೋಡ್ತಾ ಹೋಗೋಣ.
ಸೊ ಈ ಡಾಕ್ಯುಮೆಂಟ್ನ ನಾನು ಯೂಟ್ಯೂಬಿನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಪೇಸ್ಟ್ ಮಾಡಿರ್ತೀನಿ, ಅಲ್ಲಿಂದ ನೀವು ಈ ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಯಾವ ರೀತಿಯಲ್ಲಿ ಆಯ್ಕೆ ವಿಧಾನ ಇದೆ, ಫೀಸ್ ಏನಿದೆ, ಯಾವಾಗ ಇದು ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಇಲ್ಲಿ ನೋಡ್ಬೋದು ಅರ್ಜಿ ಅಥವಾ ಶುಲ್ಕ ಸ್ವೀಕೃತಿ ಕಾಲಮಿತಿ ನೋಡಿ. ಅರ್ಜಿ ಸಲ್ಲಿಸೋದಕ್ಕೆ ದಿನಾಂಕ 1/8 ಅಂದರೆ ನೆಕ್ಸ್ಟ್ ತಿಂಗಳು 1ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ ತಿಂಗಳು ಕೊನೆಗೆ ಎಂಡ್ ಆಗುತ್ತೆ. ಫೀ ಪೇ ಮಾಡೋದಕ್ಕೆ ಎಕ್ಸ್ಟ್ರಾ 2 ಡೇಸ್ನ ಕೊಟ್ಟಿರ್ತಾರೆ. ಸೊ ಯಾರು ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ರೆ ಆಗಸ್ಟ್ 1ನೇ ವಾರದಿಂದ ಸ್ಟಾರ್ಟ್ ಆಗುತ್ತೆ. ಆದಮೇಲೆ ಫೀಸ್ ನೋಡ್ಕೊಳ್ಳೋದಾದರೆ ನೋಡಿ, ಸಾಮಾನ್ಯ ಮತ್ತು ಪ್ರವರ್ಗ 2A 2B 3A 3B ಅವರಿಗೆ 200 ರೂಪಾಯಿ ಫೀಸ್ ಇರುತ್ತೆ. ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತು ತೃತೀಯ ಲಿಂಗಕ್ಕೆ 100 ರೂಪಾಯಿ ಫೀಸ್ ಇರುತ್ತೆ. ಅದೇ ರೀತಿಯಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಹಾಗೂ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 100 ರೂಪಾಯಿ, ಪುರುಷ ಕ್ಯಾಂಡಿಡೇಟ್ಗೆ ಮಹಿಳಾ ಕ್ಯಾಂಡಿಡೇಟ್ಗೆ 50 ರೂಪಾಯಿ ಇರೋಂಥದ್ದು. ಸೊ ಯಾರೆಲ್ಲ ಅಪ್ಲೈ ಮಾಡಬೇಕಂತಿದ್ರೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ, ಬೇಗನೆ ಅಪ್ಲೈ ಮಾಡ್ಕೊಳ್ಳಿ. ಅಂಗವಿಕಲ ವಿದ್ಯಾರ್ಥಿಗಳು ಇದು ಮಾಡ್ಕೋಬೋದು ಅಂತ ಹೇಳಿರ್ತಾರೆ. ಬಟ್ ಏನಂದರೆ ಫೀಯಿಂದ ಎಕ್ಸೆಪ್ಷನ್ ಇರುತ್ತೆ. ಸೊ ಅರ್ಜಿ ಶುಲ್ಕವನ್ನು ಪಾವತಿ ಮಾಡುವಂಥ ವಿಧಾನ ಕೆಳಗಡೆ ಕೊಟ್ಟಿದ್ದಾರೆ, ಯಾವ್ದು ಅಂತ ಮಾಡಬೇಕಂತೇಳಿ. ಈ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿರ್ತೀನಿ, ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡಿಕೊಂಡು ಡೀಟೇಲ್ಡಾಗಿ ಓದ್ಬಿಟ್ಟು ಅಪ್ಲೈ ಇದು ಮಾಡ್ಕೊಳ್ಳಿ. ಅದಾಗಿ ನಂತರ ನೋಡಿ, ಪೇ ಸ್ಕೇಲ್ ನೋಡ್ಕೊಳ್ಳೋದಾದರೆ ಪೇ ಸ್ಕೇಲ್ ಎಷ್ಟಿದೆ ನಮ್ಮಲ್ಲಿ, ಇದು ಒಂದು ಫಾರೆಸ್ಟ್ ವಾಚರ್ಗೆ ಅಂತ ನೋಡೋದಾದರೆ ನೋಡಿ, ಮೊತ್ತ 27,500 ರೂಪಾಯಿ ಇರೋಂಥದ್ದು, 27,500 ರೂಪಾಯಿ ಇರೋಂಥದ್ದು ಬೇಸಿಕ್ ಪೇ. ಇದು ಇನ್ಕ್ರಿಮೆಂಟಲ್ 650 ರೂಪಾಯಿ ಇರುತ್ತೆ. 27,500 ರೂಪಾಯಿ ಅಂತಂದಾಗ ನಿಮಗೆ HRA DA ಮತ್ತು TA ಟ್ರಾವೆಲಿಂಗ್ ಅಲೈನ್ಸು, ನೈಟ್ ಡ್ಯೂಟಿ ಅಲೈನ್ಸ್ ಈ ಥರ ಏನಾರು ಇತ್ತು ಅಂತಂದರೆ ಅವೆಲ್ಲ ವೇಕೆನ್ಸೀಸ್ ಒಂದೆಲ್ಲ ಏನಂತ ಅನ್ಬೋದು ಸ್ಯಾಲರಿಯಲ್ಲಿ ಆ್ಯಡ್ ಆಗ್ಬೋದು ಅಲೈನ್ಸಸ್ಸು. ನಾನು ನಿಮಗೆ ಇದರ ಒಂದು ಸ್ಯಾಲರಿ ಸ್ಲಿಪ್ನ ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೆ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ಅಪ್ಲೈ ಮಾಡೋದಕ್ಕೆ, ಅಥವಾ ಇನ್ಸ್ಪಿರೇಷನ್ ಅನ್ನೋಕ್ಕಿಂತ ಎನ್ಕರೇಜ್ಮೆಂಟ್ ಅನ್ಬೋದು. ಯಾಕಂದರೆ ಭಾಳಷ್ಟು ಜನ ಸ್ಯಾಲರಿಯನ್ನು ನೋಡ್ಕೊಂಡು ನಾವು ಅಪ್ಲೈ ಮಾಡ್ಕೊಳ್ತೀವಿ. ಸೊ ಸ್ಯಾಲರಿನ ನಾನು ನಿಮಗೆ ಸ್ಯಾಲರಿ ಡೀಟೇಲ್ನ ಅಪ್ಡೇಟ್ ಮಾಡ್ತೀನಿ. ಸೊ ಅದೇ ರೀತಿಯಲ್ಲಿ ಮುಂದಿನ ಇನ್ನೊಂದು ಕೆಲವೊಂದು ಡೀಟೇಲ್ನ ನೋಡೋಣ. ಸೊ ಫೀ ಬಗ್ಗೆ ಆಯಿತು, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಆಯಿತು. ವಿದ್ಯಾರ್ಹತೆ ನೋಡಿ, ಇಲ್ಲಿ ಹೇಳಿರ್ತಾರೆ ನಿಮಗೆ ವಿದ್ಯಾರ್ಥಿ ಒಂದು ಅಭ್ಯರ್ಥಿಯು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ SSLC ಅಥವಾ SSLCಯಲ್ಲಿ ವಿದ್ಯಾರ್ಥಿಯ ತತ್ಸಮ ವಿದ್ಯಾರ್ಥಿಯನ್ನು ಅರ್ಜಿ ಸಲ್ಲಿಸಲು ಈ ಮೇಲೆ ನಿಗದಿಪಡಿಸಿದ ಕೊನೆಯ ದಿನಾಂಕದ ಹೊಂದಿರಬೇಕು. ಸೊ SSLC ಕಂಪ್ಲೀಟ್ ಆಗಿರಬೇಕು. SSLC ಆಧಾರಿತವಾಗಿ ಸೆಲೆಕ್ಷನ್ ಪ್ರಾಸೆಸ್ ಇರುತ್ತೆ. SSLC ನೀವು ಏನು ಪರ್ಸೆಂಟೇಜ್ನ ಗೇನ್ ಮಾಡ್ತೀರಾ ಅದ್ರ ಬೇಸಿಸ್ ಮೇಲೆ ಇದೊಂದು ಸೆಲೆಕ್ಷನ್ ಆಗುತ್ತೆ. ಹಾಗಾಗಿ ಸ್ಕೂಲಲ್ಲಿ ಅಥವಾ SSLCಯಲ್ಲಿ ನಿಮ್ಗೆ ಏನಾದರೂ 90-95% ಈ ಥರ ಇತ್ತು, ಗುಡ್ ಪರ್ಸೆಂಟೇಜ್ ಇತ್ತು ಅಂದರೆ ಇದು ಗುಡ್ ಅಪಾರ್ಚುನಿಟಿ ಈ ಒಂದು ಜಾಬ್ನ ಮಾಡ್ಕೊಳ್ಳೋಕ್ಕೆ. ಬಟ್ ಬೀಟ್ ಫಾರೆಸ್ಟ್ ಏನಿದೆ ಅದು ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ಫಾರೆಸ್ಟ್ ವಾಚರ್ ಮಾತ್ರ ನಿಮಗೆ ಪರ್ಸೆಂಟೇಜ್ ಬೇಸಿಸ್ ಸೆಲೆಕ್ಷನ್ ಇದೆ. ಸೊ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ರೆ ಚೆನ್ನಾಗಿ ಅಪ್ಲೈ ಮಾಡಿ, ಬೇಗನೆ ಅಪ್ಲೈ ಮಾಡಿ. ನೆಕ್ಸ್ಟ್ ತಿಂಗಳು ಸ್ಟಾರ್ಟ್ ಆದ ನಂತರ ಸೊ ಹೈಯೆಸ್ಟ್ ನಂಬರ್ ಆಫ್ ವೇಕೆನ್ಸೀಸ್ ಯಾವ ರೀಜನ್ಗಿದೆ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಸೊ ಇಲ್ಲಿ ವಯೋಮಿತಿ ಬಗ್ಗೆ ನೋಡೋದಾದರೆ ಮಿನಿಮಮ್ 18 ಇಯರ್ಸ್ ಆಗಿರಬೇಕು. ಅದಾಗಿ ನಂತರ ನಿಮಗೆ 5 ಇಯರ್ಸ್ ರಿಲ್ಯಾಕ್ಸೇಷನ್ ಕೊಟ್ಟಿದ ನಂತರ ಕೊಟ್ಟಿರೋ ಏಜ್ ಇದು. ಸೊ ಸಾಮಾನ್ಯ ಅಂದರೆ ಜನರಲ್ ಮೆರಿಟ್ ಆಸ್ಪಿರೆಂಟ್ಸು 30 ಒಳಗಡೆ ಇರಬೇಕು. ಇದು ನೋಡಿ 30 ಏನಿದೆ ಅಲ್ಲ, ಇದು 5 ಇಯರ್ಸ್ ರಿಲ್ಯಾಕ್ಸೇಷನ್ ಕೊಟ್ಟಿದ ನಂತರ. ಸೊ 5 ಇಯರ್ಸ್ ರಿಲ್ಯಾಕ್ಸೇಷನ್ ಇನ್ಕ್ಲೂಡ್ ಮಾಡಿ ಕೊಟ್ಟಿರ್ತಾರೆ ಈ ಟೇಬಲ್ನ. ಸೊ ಜನರಲ್ ಮೆರಿಟ್ ಆಸ್ಪಿರೆಂಟ್ಸು 30 ಒಳಗಡೆ ಇರಬೇಕು, 30 ಅಥವಾ 30 ಒಳಗಡೆ. ಪ್ರವರ್ಗ 2A 2B 3A 3B ಹಿಂದುಳಿದ ವರ್ಗಗಳು ಅಂದರೆ OBC ಕ್ಯಾಂಡಿಡೇಟ್ಸ್ಗೆ 32 ಆಗಿರುತ್ತೆ. ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಪ್ರವರ್ಗ 1ಕ್ಕೆ 33 ಏಜ್ ಲಿಮಿಟ್ ಆಗಿರುತ್ತೆ. ಅದಾಗಿ ನಂತರ ಮಾಜಿ ಸೈನಿಕ ಸಂಬಂಧಪಟ್ಟಂಥ ಅಭ್ಯರ್ಥಿಗಳು ಕೊಟ್ಟಿದ್ದಾರೆ. ಸೊ ಇದು ಅರಣ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಿರುವಂಥ ಅಥವಾ ಪ್ರೇರಕ ಇನ್ಸ್ಪೈರಿಂಗ್ ಆಸ್ಪಿರೆಂಟ್ಸ್ ಅಂತ ಏನೋ ಹೇಳ್ತಾರೆ. ಸೊ ಈ ಒಂದು ಅರಣ್ಯ ಇಲಾಖೆಯಲ್ಲಿರುವಂಥ ಆಸ್ಪಿರೆಂಟ್ಸ್ಗೆ ಇದು ಏಜ್ ಲಿಮಿಟ್ ಆಗಿರುತ್ತೆ. ಇದ್ರ ಬಗ್ಗೆ ನೋಡ್ಕೊಳ್ಳಿ. ಸೊ ಇದು ಬಿಟ್ಟು ಇನ್ನು ನೆಕ್ಸ್ಟ್ ನೋಡಿ ಅದಾಗಿ ನಂತರ ಸೆಲೆಕ್ಷನ್ ಪ್ರೊಸೆಸ್ ನೋಡಿ ಯಾವ ಥರ ಇದೆ ಅಂತೇಳಿ ನೇಮಕಾತಿ ಅಥವಾ ಆಯ್ಕೆ ವಿಧಾನ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟ್ ನೀವು ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸ್ತೀರಾ. ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಿದ ನಂತರ ಸಬ್ಮಿಟ್ ಮಾಡಿದ ನಂತರ ಏನು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತೀರಾ ಅಷ್ಟರಲ್ಲಿ ಪರ್ಸೆಂಟೇಜ್ ಬೇಸಿಸ್ ಮೇಲೆ 1:20 ಆಧಾರದ ಬೇಸಿಸ್ ಮೇಲೆ ಏನು ಮಾಡ್ತಾರೆ, ಒಂದು ಲಿಸ್ಟ್ನ ರಿಲೀಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಿಮಗೆ 120 ವೇಕೆನ್ಸಿ ಎಲ್ಲೋ ಇದೆ ನೋಡಿದ್ರೆ 120 ವೇಕೆನ್ಸಿಗೆ ಇಂಟು 20 ಟೈಮ್ಸ್ ಮಾಡ್ತಾರೆ. ಸೊ 20 ಟೈಮ್ಸ್ ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೆ? ಸೊ ಇಲ್ಲಿ ಮತ್ತೆ 2,400 ಜನ 2,400 ಜನನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಸೊ 2,400 ಮೆಂಬರ್ಸ್ಗೆ ಫಿಸಿಕಲ್ ಟೆಸ್ಟ್. ಇಷ್ಟು ಪ್ರಾಸೆಸ್ಗಳು ನೋಡಿ 1:20 ಆಧಾರದ ಮೇಲೆ ವೇಕೆನ್ಸೀಸ್ 120 ಇದ್ದರೆ ಇಂಟು 20 ಟೈಮ್ಸ್ ಮಾಡಿ ಅಷ್ಟು ಜನ ಆಸ್ಪಿರೆಂಟ್ಸ್ನ ಪರ್ಸೆಂಟೇಜ್ ಬೇಸಿಸ್ ಮೇಲೆ ಏನಿರ್ತಾರೆ ಅವ್ರನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಆ ಒಂದು ಆಸ್ಪಿರೆಂಟ್ಸ್ಗೆ ಈ ಎಲ್ಲ ಟೆಸ್ಟ್ಗಳನ್ನ ಮಾಡ್ತಾ ಹೋಗ್ತಾರೆ. ಸೊ ಶಾರ್ಟ್ ಲಿಸ್ಟ್ ಆಗಿರೋಂಥ ಆಸ್ಪಿರೆಂಟ್ಸ್ ಎಲ್ಲ ಪ್ರಾಸೆಸ್ಗಳು ಹೋಗುತ್ತೆ ನೋಡಿ. ಮೊದಲ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ನೋಡ್ತಾರೆ, ಅದಾಗಿ ನಂತರ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಇರುತ್ತೆ, ಅದಾಗಿ ನಂತರ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್. ಮೊತ್ತ 3 ಸ್ಟೇಜ್ ಪ್ರಾಸೆಸ್ ಅಂತ ಅನ್ಬೋದು. ಈ 3 ಸ್ಟೇಜ್ ಕಂಪ್ಲೀಟ್ ಆಗಿದ ನಂತರ ನಿಮ್ಮ ಒಂದು ಏನಿರ್ತಾರೆ ಅವ್ರನ್ನ ಅಂದರೆ ಏನು ಸೆಲೆಕ್ಷನ್ ಆಗಿರೋಂಥ ಆಸ್ಪಿರೆಂಟ್ಸು 1:1 ಆಧಾರದ ಮೇಲೆ ಮೆರಿಟ್ ಬೇಸಿಸ್ ಮೇಲೆ ಏನು ಮಾಡ್ತಾರೆ, ಶಾರ್ಟ್ ಲಿಸ್ಟ್ನ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ನಿಮ್ಮದು ಏನಿರುತ್ತೆ ಸೆಲೆಕ್ಷನ್ ಪ್ರಾಸೆಸ್ ಇರುತ್ತೆ. ಸೊ ಫಿಸಿಕಲ್ ಸ್ಟ್ಯಾಂಡರ್ಡ್ ಅಂದರೆ ಏನು? ಸೊ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಅಂದರೆ ನಿಮ್ಮ ದೇಹದ ಅಂತ ಅನ್ಬೋದು. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಎತ್ತರ ಪುರುಷ ಅಭ್ಯರ್ಥಿಗಳಿಗೆ 163, ಮಹಿಳಾ 152 ಇರಬೇಕು. ಎದೆ ಸುತ್ತಳತೆ ಎಷ್ಟಿರಬೇಕಂದ್ರೆ 79 ಸೆಂಟಿಮೀಟರ್ ಇರಬೇಕು. ಇದು ಉಸಿರು ತೊಗೊಂಡಿದ್ದ ನಂತರ ಎದೆ ಕನಿಷ್ಠ
ವಿತ್ ಇದು 5 ಸೆಂಟಿಮೀಟ್ರ್ ಅಂದರೆ ನೀವು ಯಾವಾಗ ಏನಂತಾರೆ ಉಸಿರು ತೊಗೊಂಡಾಗ 5 ಸೆಂಟಿಮೀಟ್ರ್ ಏನಾಗಬೇಕು ಎಕ್ಸ್ಪ್ಯಾಂಡ್ ಆಗಬೇಕು. ಸೊ ವಿತೌಟ್ ಎಕ್ಸ್ಪ್ಯಾನ್ಷನ್ 79, ವಿತ್ ಎಕ್ಸ್ಪ್ಯಾನ್ಷನ್ 59. ಸೇಮ್ ಅದೇ ಥರನೇ ಫೀಮೇಲ್ ಆಸ್ಪಿರೆಂಟ್ಸ್ಗೂ 74 ವಿತೌಟ್ ಬ್ರೀತಿಂಗು, ವಿತ್ ಬ್ರೀತಿಂಗ್ ಆದರೆ ವಿತ್ 5 ಸೆಂಟಿಮೀಟರ್ಸ್ ಎಕ್ಸ್ಟ್ರಾ ಇರಬೇಕು. ಸೊ ಇದು ಫಿಸಿಕಲ್ ಸ್ಟ್ಯಾಂಡರ್ಡ್ಸು. ಅದೇ ರೀತಿಯಲ್ಲಿ ನೋಡಿ ಇದು ಏನಾಗಿದೆ ಇದು ಅಂದರೆ ಇಲ್ಲಿ ನಿಮಗೆ ಒಂದು ಮಿಸ್ಟೇಕ್ ಮಾಡಿದೆ. ಇದು ಮಹಿಳಾ ಅಭ್ಯರ್ಥಿಗಳಿಗಲ್ಲ, ಶೆಡ್ಯೂಲ್ಡ್ ಟ್ರೈಬ್ಸು ಅಲ್ಲಿ ಇರುವಂಥ ಬುಡಕಟ್ಟು ಜನಾಂಗದವರಿಗೆ ಇಲ್ಲಿ ಮೇಲು ಮತ್ತು ಫೀಮೇಲು ಕೆಳಗಡೆ ಮತ್ತು ಮೇಲೆ ಕೊಟ್ಟಿದ್ದಾರೆ. ಸೊ ಫೀಮೇಲ್ ಆಸ್ಪಿರೆಂಟ್ಸ್ ಇಲ್ಲಿ ಕೆಳಗಡೆ ಇದೆ ನೋಡಿ, ಅವರ ಹೈಟ್ ಎಷ್ಟಿರಬೇಕು 150 ಸೆಂಟಿಮೀಟ್ರು, kg 40 ಇರಬೇಕು. ಇವರ ಒಂದು ಏನಿದೆ ಈ ಒಂದು ಇದೇ ಸುತ್ತಾಳಿತ ಇದು ಇವರಿಗೆ ಫಿಮೇಲ್ಗೆ ಅನ್ವಯಿಸಲ್ಲ. ಸೊ ಮೇಲ್ ಕ್ಯಾಂಡಿಡೇಟ್ಸ್ಗೆ ಮಾತ್ರ ಇದು ಡೀಟೇಲ್ಸು. ಇದು ಬಂದು ಫಿಮೇಲ್ ನಾರ್ಮಲ್ ಜನರಲ್ ಕ್ಯಾಂಡಿಡೇಟ್ಸು ಅಲ್ಲಿರುವಂಥ ಫಾರೆಸ್ಟ್ ಅಂದರೆ ಟ್ರೈಬಲ್ ಪೀಪಲ್ಗೆ ಈ ಒಂದು ಡೀಟೇಲ್ಸ್ ಆಗಿರುತ್ತೆ. ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಈ ಡೀಟೇಲ್ಸ್ನ ನೋಡ್ಕೊಳ್ಳಿ. ಅದೇ ಟ್ರೈಬಲ್ ಏರಿಯಾಸಲ್ಲಿರುವಂಥ ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಈ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ಸು ಮ್ಯಾಂಡೇಟರಿ ಆಗಿರುತ್ತೆ. ಸೊ ಇದು ಫಿಸಿಕಲ್ ಸ್ಟ್ಯಾಂಡರ್ಡ್ಸಿನ ಒಂದು ಡೀಟೇಲ್ಸ್ ಆಗಿರುತ್ತೆ. ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಆಗಿದ್ದ ನಂತರ ನೆಕ್ಸ್ಟು ಫಿಸಿಕಲ್ ಡಿಫೆಕ್ಟ್ಸ್ ಅಥವಾ ಫಿಸಿಕಲ್ ಡಿಫೆಕ್ಟ್ಸ್ ಇವು ಯಾವುದೇ ಇರಬಾರ್ದು ಅಂತ ಹೇಳಿರ್ತಾರೆ. ಇದನ್ನು ನೋಡ್ಕೊಳ್ಳಿ. ಅದಾಗಿ ನಂತರ ಐ ವಿಷನ್ ಇಷ್ಟಿಷ್ಟು ಇರಬೇಕು ಅನ್ನೋಂಗೆ ಹೇಳಿದ್ದಾರೆ. ಐ ವಿಷನ್ ಬಗ್ಗೆನೂ ನೋಡ್ಕೊಳ್ಳಿ. ಅದಾಗಿ ನಂತರ ನೋಡಿ ಇದು ಯಾವುದಂತಂದರೆ ಸೊ ಇದೆಲ್ಲ ಐ ವಿಷನ್ ಟೆಸ್ಟ್ ಇದೇ ಆಗಿರುತ್ತೆ. ನೆಕ್ಸ್ಟ್ ಹಿಯರಿಂಗ್ ಟೆಸ್ಟ್ ಬಗ್ಗೆನೂ ಹೇಳಿದ್ದಾರೆ. ಹಿಯರಿಂಗ್ ಟೆಸ್ಟ್ ಬಗ್ಗೆ ಇದೆಲ್ಲ ನೋಡ್ಕೊಳ್ಳಿ ಒಂದ್ಸಲ. ನೆಕ್ಸ್ಟು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಆಗಿದ ನಂತರ ಫಿಸಿಕಲ್ ಎಂಟ್ರೆನ್ಸ್ ಟೆಸ್ಟು ವೆರಿ ಇಂಪಾರ್ಟೆಂಟು. ಫಿಸಿಕಲ್ ಎಂಟ್ರೆನ್ಸ್ ಟೆಸ್ಟ್ ನೋಡಿ ಪುರುಷ ಅಭ್ಯರ್ಥಿಗಳು ಮತ್ತು ಮಹಿಳಾ ಅಭ್ಯರ್ಥಿಗಳು. ಪುರುಷ ಅಭ್ಯರ್ಥಿಗಳು 7 ನಿಮಿಷದಲ್ಲಿ 1600 ಮೀಟರ್ ರನ್ನಿಂಗ್ ಮಾಡಬೇಕು. ಫೀಮೇಲ್ ಆಸ್ಪಿರೆಂಟ್ಸು 6 ಮಿನಿಟ್ಸಲ್ಲಿ 1000 ಮೀಟರ್ಸ್ನ ರನ್ ಮಾಡಬೇಕು. ಇದು ಫಿಸಿಕಲ್ ಎಂಟ್ರೆನ್ಸ್ ಟೆಸ್ಟ್. ಫಿಸಿಕಲ್ ಎಂಟ್ರೆನ್ಸ್ ಟೆಸ್ಟ್ ಆಗಿದ ನಂತರ ಕೊನೆಯದು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟು ವೆರಿ ಇಂಪಾರ್ಟೆಂಟು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಪುರುಷ ಅಭ್ಯರ್ಥಿಗಳು ಮತ್ತು ಮಹಿಳಾ ಅಭ್ಯರ್ಥಿಗಳು, ಮಹಿಳಾ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳು ಇದೆಲ್ಲ ಡೀಟೇಲ್ಸ್ ಇರುತ್ತೆ. 100 ಮೀಟರು ಮೇಲ್ಗಾದರೆ 15 ಸೆಕೆಂಡ್ಸಲ್ಲಿ ಓಡಬೇಕಾಗುತ್ತೆ. ಫೀಮೇಲ್ ಆಸ್ಪಿರೆಂಟ್ಸ್ 15.5 ಸೆಕೆಂಡಲ್ಲಿ ಓಡಬೇಕಾಗುತ್ತೆ 100 ಮೀಟರ್ನ. ಎತ್ತರ ಜಿಗಿತ ಹೈ ಜಂಪು 1.2 ಮೀಟರು, ಇವರು 0.90 ಮೀಟರ್ಸು. ಅದೇ ರೀತಿಯಲ್ಲಿ ಇದು ಮೊತ್ತ 3 ಚಾನ್ಸಸ್ ಇರುತ್ತೆ, 3 ಅವಕಾಶಗಳಿರುತ್ತೆ, 3 ಅವಕಾಶಗಳಲ್ಲಿ ಮಾಡೋಂಥದ್ದು. ಅದೇ ರೀತಿಯಲ್ಲಿ ಉದ್ದ ಜಿಗಿತ ಲಾಂಗ್ ಜಂಪು 3.8 ಮೀಟರ್ ಫಾರ್ ಮೇಲ್ಗೆ, 2.5 ಮೀಟರ್ ಫಾರ್ ಫೀಮೇಲ್ಗೆ. ಶಾರ್ಟ್ ಪುಟ್ಟು ಮತ್ತು ಪುರುಷರಿಗೆ 16 LB ಇರುವಂಥ ಶಾರ್ಟ್ ಪುಟ್ನ ಕೊಡ್ತಾರೆ, ಮಹಿಳೆಯರಿಗೆ 8 LB ಇರುವಂಥ ಒಂದು ಶಾರ್ಟ್ ಪುಟ್ನ ಕೊಡ್ತಾರೆ. ಆ ಶಾರ್ಟ್ ಪುಟ್ನ 5.6 ಮೀಟರ್ ಏನು ಮಾಡಬೇಕು ಎಸಿಬೇಕಾಗುತ್ತೆ. ಸೊ 5.6 ಮೀಟರ್ನ ಎಸಿಬೇಕಾಗುತ್ತೆ ಫಿಮೇಲ್ ಕ್ಯಾಂಡಿಡೇಟ್ಸು. ಫೀಮೇಲ್ ಕ್ಯಾಂಡಿಡೇಟ್ಸು 3.76 ಮೀಟರ್ನ ಎಸಿಬೇಕಾಗುತ್ತೆ. ಅದೇ ರೀತಿಯಲ್ಲಿ ನೋಡಿ 800 ಮೀಟ್ರ್ ಓಟ ಆಪ್ಷನ್ ಎ 800 ಮೀಟ್ರು ಓಟ 800 ಮೀಟ್ರು 2.5 ನಿಮಿಷದಲ್ಲಿ. ಅದೇ ಫೀಮೇಲ್ಗೆ 200 ಮೀಟ್ರು 40 ಸೆಕೆಂಡಲ್ಲಿ ಓಡಬೇಕಾಗುತ್ತೆ. ಸೊ ಇಷ್ಟು ಡೀಟೇಲ್ಸ್ನ ಕೊಟ್ಟಿರ್ತಾರೆ. ಈ ಒಂದು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ವೆರಿ ಇಂಪಾರ್ಟೆಂಟ್. ಫಿಸಿಕಲ್ ಎಂಟ್ರೆನ್ಸ್ ಟೆಸ್ಟ್ ಆ್ಯಂಡ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಫಾರೆಸ್ಟ್ ವಾಚರ್. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಈ ಒಂದು ಫಿಸಿಕಲ್ ಎಂಟ್ರೆನ್ಸ್ ಟೆಸ್ಟ್ ಆ್ಯಂಡ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಆ್ಯಂಡ್ ಫಿಸಿಕಲ್ ಎಂಟ್ರೆನ್ಸ್ ಟೆಸ್ಟ್ನ ಪಾಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಅಟ್ಲೀಸ್ಟ್ 1 ಮಂತ್ ಆದರೂ ನಿಮಗೆ ಪ್ರಾಕ್ಟೀಸ್ ಇರಲೇಬೇಕು. ಈ ವಿಡಿಯೋ ನೋಡಿದ ನಂತರ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ರೆ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ಕೊಳ್ಳಿ ಏನು ಮಾಡೋದಕ್ಕೆ, ಫಿಸಿಕಲ್ ಟೆಸ್ಟ್ ಮಾಡ್ಕೊಳ್ಳೋಕ್ಕೆ. ಅದಾಗಿ ನಂತರ ನೋಡಿ ಎಲ್ಲ ನೀವು ಟೆಸ್ಟ್ನ ಅಟೆಂಡ್ ಮಾಡುವಾಗ ಎಲ್ಲ ಒಂದು ಡಾಕ್ಯುಮೆಂಟ್ಸ್ನ ಕ್ಯಾರಿ ಮಾಡಬೇಕನ್ನೋದ್ರ ಬಗ್ಗೆ ಹೇಳಿರ್ತಾರೆ. ಸೊ ಫೈನಲ್ ಆಗಿ ಶಾರ್ಟ್ ಲಿಸ್ಟ್ ಮಾಡಿರೋದು ಇಲ್ಲಿ ಹೇಳಿರ್ತಾರೆ ನೋಡಿ. ಫಿಸಿಕಲ್ ಎಂಟ್ರೆನ್ಸ್ ಟೆಸ್ಟು, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟು ಕಂಪ್ಲೀಟ್ ಆಗಿದ ನಂತರ SSLCಯಲ್ಲಿ ಗಳಿಸಿರುವಂಥ ಅಂಕಗಳ ಆಧಾರದ ಮೇಲೆ 1:1 ರೇಷಿಯೋದಲ್ಲಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಇನ್ ಕೇಸ್ ಯಾರಾದರೂ 2 ಅಥವಾ 3 ಆಸ್ಪಿರೆಂಟ್ಸು ಅಥವಾ 2 ಆಸ್ಪಿರೆಂಟ್ಸು ಸೇಮ್ ಮೆರಿಟ್ನ ಗೈನ್ ಮಾಡಿದ್ರೆ ಸೀನಿಯರಿಟಿನ ಕನ್ಸಿಡರ್ ಮಾಡ್ತಾರೆ. ಸೊ ಏಜ್ ಮೇಲೆ ಯಾರು ಹಿರಿಯರು ಇರ್ತಾರೆ ಅವ್ರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಸೊ ಅದ್ರ ಬಗ್ಗೆ ಹೇಳಿರ್ತಾರೆ. ಸೊ ತಾತ್ಕಾಲಿಕ ಆಯ್ಕೆ ಪಟ್ಟಿ ಯಾವ ಥರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ನ ಕೊಟ್ಟಿರ್ತಾರೆ. ಮೂಲ ದಾಖಲೆ ಪರಿಸ್ಥಿತಿ ಅಷ್ಟೆಲ್ಲ ಕಂಪ್ಲೀಟ್ ಆಗಿದ ನಂತರ DV ಇರುತ್ತೆ. DV ಆಗಿದ ನಂತರ ಮೆಡಿಕಲ್ ಟೆಸ್ಟ್ ಎಲ್ಲ ಮಾಡ್ತಾರೆ. ಸೊ ಇಷ್ಟು ಈ ಒಂದು ನೋಟಿಫಿಕೇಷನ್ ಸಂಬಂಧಪಟ್ಟಂಥ ಮಾಹಿತಿ. ಸೊ ನಾನು ಈ ವಿಡಿಯೋದಲ್ಲಿ ಇಷ್ಟು ಮಾಹಿತಿನೇ ನಿಮ್ಗೆ ಕೊಡಬೇಕಂತ ಅಂದ್ಕೊಂಡಿದ್ದೆ. ಇಷ್ಟು ಡೀಟೇಲ್ಸ್ನ ಕೊಟ್ಟಿದ್ದೀನಿ. ಈ ಡೀಟೇಲ್ ಮೇಲೆ ನಿಮ್ಗೆ ಏನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈನ ಕೊಡ್ತೇನೆ. ಸೊ ಇಷ್ಟೇ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ಈ ವಿಡಿಯೋದಲ್ಲಿ ನಿಮಗೆ ಏನೇ ಡೌಟ್ ಇತ್ತಂದ್ರು ಅಥವಾ ಈ ನೋಟಿಫಿಕೇಷನ್ ಮೇಲೆ ಏನೇ ಡೌಟ್ ಇತ್ತಂದ್ರು ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟ್ನ ನೋಡಿಕೊಂಡು ನಾನು ನಿಮಗೆ ಏನು ಮಾಡ್ತೀನಿ ರಿಪ್ಲೈನ ಕೊಡ್ತೀನಿ. ಸೊ ಇದೆಲ್ಲ ಟ್ರೈನಿಂಗ್ ಟೈಮಲ್ಲಿ ಏನೇನಿರುತ್ತೆ ಅದೆಲ್ಲ ಡೀಟೇಲ್ಸ್ನ ಕೊಡ್ತಾರೆ. ಈ ಡಾಕ್ಯುಮೆಂಟ್ನ ನಾನು ಹೇಗಿದ್ರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಡ್ ಮಾಡ್ತೀನಿ, ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಅಥವಾ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮಾಡಿ, ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮಾಡಿರೋಂಥ ಆಸ್ಪಿರೆಂಟ್ಸ್ಗೆ ಒಂದು ಡಾಕ್ಯುಮೆಂಟ್ನ ಏನು ಮಾಡ್ತೀನಿ ಶೇರ್ ಮಾಡ್ತೀನಿ. ಸೊ ವಾಟ್ಸಪ್ ನಂಬರ್ ಏನಾಗಿರುತ್ತೆ ಅಂದರೆ ವಾಟ್ಸಪ್ ನಂಬರ್ ನೋಡಿ 8861 5848. ಸೊ ಇದು ನನ್ನ ಒಂದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಸೊ ಈ ಒಂದು ವಾಟ್ಸಪ್ ಸಂಖ್ಯೆಗೆ ನೀವು ಫಾರ್ವರ್ಡ್ ಮಾಡಿದ್ರೆ ಟೆಕ್ಸ್ಟ್ ಮಾಡಿದ್ರೆ ಅಂದರೆ ಅವ್ರು ನಿಮ್ಗೆ ಏನು ಮಾಡ್ಕೊಡ್ತಾರೆ, ಈ ಒಂದು ಡಾಕ್ಯುಮೆಂಟ್ನ ಶೇರ್ ಮಾಡಿಕೊಡ್ತಾರೆ. ಸೊ ಇಷ್ಟೇ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಕೊಟ್ಟಿರೋಂಥ ಮಾಹಿತಿ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇಷ್ಟೇ ಹೇಳ್ತಾ ವಿಡಿಯೋ ಎಂಡ್ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.